ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್, ನಮ್ಮ ರೆಡ್ಡಿ ಯೂಟ್ಯೂಬ್ ಚಾನಲ್. ಗೈಸ್, ಹೇಗಿದ್ದೀರಾ ಎಲ್ರು ಸೂಪರ್ ಆಗಿದ್ದೀರಾ ಅಂತ ಭಾವಿಸ್ತೀನಿ. ನಾನು ತುಂಬಾ ಚೆನ್ನಾಗಿದ್ದೀನಿ. ಅಂಡ್ ನಿನ್ನೆ ನೀವು ನೋಡಿರೋಂತಹ ಲಾಗ್, ಅಂದ್ರೆ ನನ್ನ ಲಾಸ್ಟ್ ಲಾಗ್ ನೀವು ನೋಡಿರ್ಬೋದು, ಸೀರೆ ಕಲೆಕ್ಷನ್ ಆಗಿತ್ತು. ಆ ಸೀರೆ ಕಲೆಕ್ಷನ್ ಏನ್ ಆ ಲಾಗ್ ಅಲ್ಲಿ ಏನ್ ಹೇಳಿದ್ದೆ, ನೆಕ್ಸ್ಟ್ ನಮ್ಮ ಮಮ್ಮಿ ಒಂದು ಸೀರೆ ಕಲೆಕ್ಷನ್ ವಿಡಿಯೋ ಮಾಡ್ತೀನಿ, ಲಾಗ್ ಮಾಡ್ತೀನಿ ಅಂತ ಹೇಳಿದ್ದೆ. ಸೊ ಇವತ್ತು ನಾನು ಸೀರೆ ಕಲೆಕ್ಷನ್, ನಮ್ಮ ಮಮ್ಮಿ ಸೀರೆ ಕಲೆಕ್ಷನ್ ಮಾಡ್ತಾ ಇದೀನಿ. ಆಕ್ಚುಲಿ ಇದನ್ನ ಮಾಡ್ಬೇಕು ಅಂದ್ರೆ ಆಕ್ಚುಲಿ ಡಬಲ್ ಗುಂಡಿಗೆ ಬೇಕು ಗೈಸ್. ಯಾಕೆ ಅಂತ ಅಂದ್ರೆ, ಓಕೆ ಯಾಕೆ ಅಂತ ಹೇಳ್ತೀನಿ, ಕೇಳಿಸ್ಕೊಳ್ಳಿ. ನಾನು ಫಸ್ಟ್ ಸೀರೆ ಕಲೆಕ್ಷನ್ ಲಾಗ್ ಮಾಡಿದಾಗ್ಲೂ ಹೇಳಿದ್ದೆ, ಅಪ್ಪನ್ ದುಡ್ಡು ಎಣ್ಸಕ್ಕಾಗಲ್ಲ, ಅಮ್ಮನ್ ಸೀರೆ ಮಡ್ಚಕ್ಕಾಗಲ್ಲ ಅಂತ. ಇಟ್ಸ್ ಡ್ಯಾಮ್ ಶ್ಯೂರ್ ಟ್ರೂ ಗೈಸ್, ಇದು ನಿಜವಾಗ್ಲು ವೆರಿ ಟ್ರೂ ಇದು. ಆಕ್ಚುಲಿ ಯಾಕೆ ಅಂದ್ರೆ, ಇವಾಗ ಒಂದ್ ಸುತ್ತು ತೋರಿಸ್ತೀನಿ, ಹಾಗೆ ಜಸ್ಟ್ ನೋಡಿ ಆಯ್ತಾ. ನೋಡಿ ಸೊ ಈ ಸೀರೆಗಳು ನೋಡಿದ್ರೆ ತಲೆ ಕೆಟ್ಟೋಗುತ್ತೆ. ಆಕ್ಚುಲಿ ಈ ವಿಡಿಯೋ ಮಾಡಕಂತ ಎಲ್ಲ ಸೀರೆನು ತೆಗ್ದು ಇಟ್ಟಿರೋದು. ಇಲ್ಲಿ ಕೆಳಗಡೆನೂ ಸೀರೆ ಇದೆ, ಇಲ್ಲಿ ಸೀರೆ ಇದೆ, ಅಲ್ಲಿ ಸೀರೆ ಇದೆ, ಅಲ್ಲಿ ಇನ್ನು ಆ ಸೋಫಾದ ಮೇಲ್ಗಡೆ. ಅಂಡ್ ಇನ್ನು ಏನಂತಂದ್ರೆ ಕಬೋರ್ಡ್ ಅಲ್ಲಿ ಇನ್ನೂ ಒಂದಿಷ್ಟು ಸೀರೆಗಳಿದಾವೆ. ಸೊ ಅದಕ್ಕೋಸ್ಕರ ಇವಾಗ ನಾನು ಹಳೆ ಅಂದ್ರೆ ಓಲ್ಡ್ ಸೀರೆಗಳು ಯಾವ್ದಿತ್ತು, ಆಮೇಲೆ ಮಮ್ಮಿ ಮೆಮೊರೀಸ್ ಸೀರೆಗಳು ಯಾವ್ದಿದ್ವೋ, ಅಂಡ್ ರೇಷ್ಮೆ ಸೀರೆಗಳು, ಹಾಫ್ ರೇಷ್ಮೆ ಸೀರೆ, ಕಾಟನ್ ಸೀರೆ, ಹಾಫ್ ಕಂಚಿ ಸೀರೆ, ಆಮೇಲೆ ಸಿಲ್ಕ್ ಸೀರೆ, ಆಮೇಲೆ ಮತ್ತೇನೋ ಬನಾರಸ್ ಸೀರೆ, ಆಮೇಲೆ ಫ್ಯಾನ್ಸಿ ಸೀರೆ, ಆಮೇಲೆ ನೆಟ್ ಸೀರೆ, ಆಮೇಲೆ ಎಷ್ಟು ವೆರೈಟಿ ಕಲರು, ಆಮೇಲೆ ಡಿಸೈನ್, ತುಂಬಾ ತರದ್ದೆಲ್ಲ ಸೀರೆಗಳಿದಾವೆ ಮಮ್ಮಿ ಕಡೆ. ಸೊ ಅದನ್ನ ನಾನು ಸಪ್ರೇಟ್ ಮಾಡಿಡ್ತಾ ಇದೀನಿ. ಯಾಕೆ ಅಂತಂದ್ರೆ ನಮ್ಗೆ ತೋರ್ಸ್ಲಿಕ್ಕೂ ಒಂದ್ ಚೆನ್ನಾಗಿ ಒಂದು ಇದಿರುತ್ತೆ, ಏನು ತೋರ್ಸ್ಲಿಕ್ಕೂ ನಂಗೆ ಒಂದು ಸಪ್ರೇಷನ್ ಹೇಳ್ಬೋದು ನಿಮ್ಗೆ, ಇದು ಯಾವ ತರದ ಸೀರೆ, ಇದು ಎಲ್ಲಿ ತಗೊಂಡಿರೋ ಅಂತ ಅಲ್ವಾ. ಸೊ ಹಾಗಾಗಿ ಇವಾಗ ಸಪ್ರೇಷನ್ ಮಾಡ್ಕೋತಾ ಇದ್ದೀನಿ ಎಲ್ಲಾ ಸೀರೆಗಳನ್ನ. ಅಂಡ್ ಇಲ್ಲ ಹೇಳ್ತಾರಂತೆ ಕೇಳಿ, ಎಲ್ಲಾ ವೆರೈಟೀಸ್ ಸಾರಿಗಳದಾವು, ಬಟ್ ಯಾವ್ದನ್ನು ಚಂದ ಉಡೋದಿಲ್ಲ. ಯಾಕೆ ಅಂತ ರೀಸನ್ ನಾನು ಹೇಳು. ಫಸ್ಟ್ ರೀಸನ್ ಏನಂತಂದ್ರೆ ಗೈಸ್, ಅವರು ಹೊಲಿಸಿರೋ ಬ್ಲೌಸ್ ನಾನು ಲಾಸ್ಟ್ ಹೇಳಿದ್ದೆ ನಿಮ್ಗೆ. ಸೊ ಅವ್ರು ಹೊಲಿಸಿರುವಂತಹ ಬ್ಲೌಸ್ ಏನಿರುತ್ತೋ ಯಾವ್ದು ನೀಟಾಗಿ ಹೊಲ್ಸೇ ಇಲ್ಲ ಬ್ಲೌಸಸ್ ನ. ಅವ್ರೇನ್ ಹೇಳ್ಬಿಡ್ತಾರೆ ಗೊತ್ತಾ, ಇವರೆಲ್ಲ ಒಂಥರ ಹೇಗೆ ಅಂತಂದ್ರೆ, ಬ್ಲೌಸ್ ಹೊಲ್ಸಕ್ ಹೋದಾಗ ನೀವ್ ಹೇಗ್ ಹೊಲಿತೀರೋ ನೋಡಿ, ನನ್ ಬಾಡಿ ಹೀಗಿದೆ, ಸ್ವಲ್ಪ ದಪ್ಪ ಇದೆ, ಸೊ ನೀವೇ ಅಂತ ಹೇಳ್ಬಿಡ್ತಾರೆ. ಸೊ ಹಂಗಾಗಿ ಅವರೆಲ್ಲ ಹಾಳ್ ಮಾಡ್ಕೊಟ್ಬಿಡ್ತಾರೆ ಗೈಸ್. ನಾವು ದುಡ್ಡು ಕೊಡ್ತೀವಲ್ವಾ, ಸೊ ನಾವು ದುಡ್ಡು ಕೊಟ್ಟಿದೀವಿ ಅಂತಂದ್ರೆ ನಾವ್ ಹೇಗೆ ಹೇಳ್ತೀವೋ ಹಾಗೆ ಹೊಲಿಬೇಕು, ಅವ್ರು ಹಾಗೆ ಸ್ಟಿಚ್ ಮಾಡಿ ಕೊಡ್ಬೇಕು ಬ್ಲೌಸ್ ನ. ಬಟ್ ಇವ್ರ ಏನ್ ಮಾಡ್ತಾರೋ, ಅಲ್ಲಿ ಹೋಗ್ಬಿಟ್ಟು ಆರಾಮಾಗಿ ತಗೊಳ್ಳಿ, ನೀವೇ ಹೆಂಗ್ ಹೊಲಿತೀರೋ ನೋಡಿ ಅಂತ ಕೊಟ್ಟು ಬರ್ತಾರೆ. ಆಮೇಲೆ ದುಡ್ಡು ಕೂಡ ಅವ್ರು ಎಷ್ಟು ಹೇಳ್ತಾರೋ ಅಷ್ಟಕ್ಕೆ ಕೊಟ್ಬಿಡ್ತಾರೆ ಗೈಸ್. ಸೊ ಹಾಗಾಗಿ ಯಾವ ಸೀರೆ ಆದ್ರೂ ತಗೊಳ್ಳಿ, ಆಲ್ಮೋಸ್ಟ್ ನಮ್ಮ ಮಮ್ಮಿ 98% ಸೀರೆಗಳ ಬ್ಲೌಸ್ ಇಲ್ವೇ ಇಲ್ಲ ಅಲ್ಲೇನಮ್ಮ? ಏನು ಇಲ್ಲ, 90% ಅಂತಲ್ಲ, ನಂದು ತೋಳೆ ಪ್ರಾಬ್ಲಮ್, ಬ್ಲೌಸಿಗೆ ಏನಿಲ್ಲ ಗೈಸ್. ಅವ್ರು ಹಂಗ ಅನ್ಕೊಂತಾರ ಅಷ್ಟೇ, ಬಟ್ ಇದ್ರಕ್ಕಿಂತನೂ ದಪ್ಪ ಇರೋರೆಲ್ಲ ಇರ್ತಾರೆ. ಬಟ್ ಅದೇ ತರ ಸ್ಟಿಚ್ ಮಾಡ್ಸೋದ್ರಲ್ಲಿ ಇರುತ್ತೆ, ಬಟ್ ಅವ್ರು ಆತರ ತಿಳ್ಕೊಂಡಿದ್ದಾರೆ. ಅಷ್ಟೊಂದ್ ದಪ್ಪ ಅನ್ಸೋದೇ ಇಲ್ಲ ಯೂಶುವಲಿ ಹೇಳ್ಬೇಕು ಅಂದ್ರೆ, ಬಟ್ ಅವ್ರು ಆತರ ತಿಳ್ಕೊತಾರ ಅಷ್ಟೇ, ಏನು ಮಾಡಕ್ ಆಗಲ್ಲ. ಸೊ ಬಟ್ ನಾನ್ ಇವಾಗ ರೀಸೆಂಟ್ ಆಗಿ ಹೊಲಿಸ್ತಾ ಇರೋ ಬ್ಲೌಸಸ್ನೆಲ್ಲ ನೀಟಾಗಿ ನಾನೇ ಹೋಗ್ಬಿಟ್ಟು ಹೊಲಿಸ್ತಾ ಇದ್ದೀನಿ. ಇಲ್ಲ ಅಂದ್ರೆ ರೆಡಿಮೇಡ್ ಸಿಕ್ಕಿದಾವಲ್ಲ ಇವಾಗಂತೂ, ಸೊ ರೆಡಿಮೇಡ್ ನ ಆರಾಮಾಗಿ ಹೊಲಿಸ್ಕೊಂಡು ಹಾಕೋಬಹುದು. ಅಂಡ್ ಗೈಸ್ ಏನ್ ಗೊತ್ತಾ, ಈ ಸೀರೆ ಕಲೆಕ್ಷನ್ ವಿಡಿಯೋನ ನಾನು ಬೇಗ ಮುಗಿಸ್ಬೇಕು, ಇಲ್ಲ ಅಂತಂದ್ರೆ ತುಂಬಾ ಲೆಂದಿ ಆಗ್ಬಿಡುತ್ತೆ. ಸೊ ಫಟಾಫಟ್ ಅಂತ ಈ ವ್ಲಾಗ್ ನ ಸ್ಟಾರ್ಟ್ ಮಾಡ್ತೀನಿ, ಬನ್ನಿ ಹೋಗುವ. ಲೆಟ್ಸ್ ಗೊತ್ತಾ, ಇವಾಗ ಮೊದಲನೇದಾಗಿ ತೋರಿಸ್ತಾ ಇರೋಂತಹ ಸೀರೆಗೆ ಯಾವುದು ಅಂತಂದ್ರೆ ರೇಷ್ಮೆ ಸೀರೆ ಆಯ್ತಾ. ಸೊ ಪ್ಯೂರ್ ರೇಷ್ಮೆ ಸೀರೆ ಅಂತ ತೋರಿಸ್ತಾ ಇರೋದು. ಸೊ ಇವಾಗ ನಮ್ಮ ಮಮ್ಮಿ ಆ ಡೀಟೇಲ್ಸ್ ಹೇಳ್ತಾರೆ. ಫಸ್ಟ್ ತೋರಿಸ್ತಾ ಇರೋದು ರೇಷ್ಮೆ ಸೀರೆ, ನೋಡ್ಕೊಂಡ್ ಬನ್ನಿ ಅದು ಹೇಗಿದೆ, ಎಷ್ಟು ವರ್ಷದ ಸೀರೆ ಎಲ್ಲ ಹೇಳ್ತಾರೆ, ನೋಡ್ಕೊಂಡ್ ಬನ್ನಿ. ಓಕೆ, ಇದು ಫಸ್ಟ್ ನನ್ ಮದ್ವಿ ಸೀರೆ, ರೇಷ್ಮೆ ಸೀರೆ. ಮದ್ವಿ ದಿನ ಉಟ್ಕೊಂಡಿದ್ದು, ಅಕ್ಕಿ ಕಳೆದ್ರಾಗ ಬಿದ್ದಿದ್ ನಂದು. ಸೊ ನಮ್ಮ ಮಮ್ಮಿ ಮದ್ವೆ ಸೀರೆ ಎಷ್ಟು ವರ್ಷ ಆಗಿತ್ಮ ಇದು? 31 ಮುಗಿದ್ 32ನೇ ವರ್ಷದ್ದು. 32 ವರ್ಷ. ಹಿಂಗ ಹಾಕೋದ್ನ ಬಾಡಿ, ಇದು ಸೆರಗು ಅನ್ಸುತ್ತಲ್ಲ? ಸೆರಗು. ಗೈಸ್ ಇದು ಎಷ್ಟು ಕೆಜಿ, ಅದನ್ನ ಹೇಳಿದ್ಮೇಲೆ ಎಷ್ಟು ಕೆಜಿ ಇದೆ ಅಮ್ಮ ಇದು? ಒಂದು 3 kg ಮ್ಯಾಲ ಬರುತ್ತೆ, 3-3.5 kg. ಫುಲ್ ವೇಟ್ ಇದೆ ಗೈಸ್ ಇದು. ಅಂಡ್ ಆಲ್ಸೋ ಸಾರಿ ಅವಾಗಿಂದ, ಇದು 31 ವರ್ಷದ ಹಿಂದಿನ. ಗೈಸ್ ಇದು ಮುಟ್ಟಿದ್ರೆ ಹೆಂಗಿದೆ ಅಂದ್ರೆ ಡಿಸೈನ್ ಸಕ್ಕದಾಗಿದೆ, ಡಿಸೈನ್ ಹಾಗೆ ಇದೆ ಒಳಗಡೆ. ಆಮೇಲೆ ರಾಣಿ ಕಲರ್ ಗೈಸ್, ಇದು ರಾಣಿ ಕಲರ್ ಬರುತ್ತೆ, ಸೂಪರ್ ಆಗಿದೆ. ಇದನ್ನ ನಾನು ಒಂದ್ಸರಿ ಹುಟ್ಟಿದ್ದೆ, ಕೆಲವೊಂದು ಫೋಟೋಸ್ ನಾನು ತೋರಿಸ್ತೀನಿ ನಿಮ್ಗೆ. ಫೋಟೋಸ್ ಇದ್ರೆ ನಾನು ಸೈಡ್ ಅಲ್ಲಿ ಫೋಟೋ ಹಾಕಿರ್ತೀನಿ, ನೋಡ್ತಾ ಇರಿ ಆಯ್ತಾ. ಇದು ಅವಾಗ 1000 ಅಂತ ಹೇಳ್ದೆ?
ಅವಾಗ 4,500 ಸೀರೆ ಇದು. ಬಟ್ ಪ್ಯೂರ್ ಅದು ಬೆಳ್ಳಿ ಮತ್ತೆ ಗೋಲ್ಡ್ ಎರಡು ಐತೆ ಅದ್ರಲ್ಲಿ. ಎರಡು ಐತಿ ಇದ್ರೊಳಗ. ಓಕೆ ಓಕೆ. ಸೊ ನಾನು ಒಂದ್ಸರಿ ಹುಟ್ಟಿದ್ದೆ ಗಾಯ್ಸ್, ಅದನ್ನ ಫೋಟೋಸ್ ಸಿಕ್ಕ್ರೆ ಹಾಕ್ತೀನಿ ನಿಮ್ಗೆ ಮೇಲ್ಗಡೆ. 3.5 kg ಐತಿ ಇದು. ನಾನು ಅವಾಗ ಇಷ್ಟು ತೆಳ್ಳಗಿದ್ದೆ. ಸೊಂಟಕ್ಕೆ ಕಟ್ಕೊಳಕ್ ಹಾಕಿದ್ದಿಲ್ಲ ಒಂದು. ಆಮೇಲೆ ಎರಡನೇ ಸೊ ನಮ್ಮ ಮಮ್ಮಿ ಕುತ್ಕೊಂಡಿರೋ ಪೊಸಿಷನ್ ನೋಡಿ ಗಾಯ್ಸ್, ಈ ಸೀರೆಗಳ ಮಧ್ಯ ಹೆಂಗ್ ಕುತ್ಕೊಂಡಿದ್ದಾರೆ ಅಂದ್ರೆ ಈ ತರ ಇದಾರೆ. ಅಂಡ್ ನೆಕ್ಸ್ಟ್ ರೇಷ್ಮೆ ಸೀರೆ ಇವಾಗ ತೋರಿಸ್ತಾ ಇರೋದು. ಇದು ರೇಷ್ಮೆ ಸೀರೆ. ಇದು ಅಮ್ಮು ಮೆಚೂರ್ಡ್ ಆದಾಗ ತಗೊಂಡಿದ್ದು. ನನ್ಗೆ ಉಡ್ಸಕ್ಕಂತನ ಅಥವಾ ನೀನ್ ತಗೊಂಡಿದ್ದ? ನಾನ್ ತಗೊಂಡಿದ್ದು, ನಾನ್ ಉಟ್ಕೋಬೇಕಂತ ತಗೊಂಡಿದ್ದು, ನಿನಗೆ ಉಡ್ಸಿದೆ. ಇದ್ರ ದಿನಾನೇ ಅಲ್ಲ? ಓಕೆ. ನನ್ ಮ್ಯಾಚೂರ್ಡ್ ಆದಾಗ ಆರ್ತಿ ದಿನ. ಸೊ ನನ್ನ ಆಲ್ಬಮ್ ಅಲ್ಲಿ ನೀವು ನೋಡಿದೀರಾ ಅನ್ಸುತ್ತೆ ಈ ಸೀರೆನ. ಹಾಕೊಂಡ್ ನೋಡೋದು, ಓಪನ್ ಮಾಡಿ ತೋರ್ಸು. ಎಷ್ಟು ಲೈಟ್ ವೇಟ್ ಇದೆ ಅಂದ್ರೆ ಗೈಸ್, ಇದು ತುಂಬಾ ಲೈಟ್ ವೇಟ್ ಇದೆ. ಇದು ಬಂದ್ಬಿಟ್ಟು ಪಿಕಾಕ್ ಕಲರ್ ಅನ್ಸುತ್ತೆ ಅಲ್ಲ ನಮ್ಮ? ಪಿಕಾಕ್ ಕಲರ್. ಸಕ್ಕದಾಗಿದೆ, ನೈಸ್ ಆಗಿದೆ, ಶೈನಿಂಗ್ ಇದೆ. ಒಂದು ಏನಿಲ್ಲ ಅಂದ್ರೆ 15 to 16 ಇಯರ್ ಆಯ್ತು ಅನ್ಸುತ್ತೆ ಇದನ್ನ ತಗೊಂಡಲ್ಲ. ರೇಷ್ಮೆ ಸೀರೆ ಆರೆಂಜ್ ವಿತ್ ಈ ಕಾಂಬಿನೇಷನ್ ಸಖತ್ತಾಗಿದೆ ಸೀರೆ ಕಲರ್ ಮಾತ್ರ. ಓಕೆ, ನೆಕ್ಸ್ಟ್ ಸೀರೆ ಕಲರ್ ಅಂತ ಹೇಳ್ಕೊಟ್ಟಿದ್ರು ಅವ್ರು. ಹೌದಾ? ಬಟ್ ಅದು ನೋಡಕ್ ಒಂಥರ ಪಿಕಾಕ್ ಕಲರ್ ತರ ಕಾಣಿಸ್ತಿದೆ ರಿಯಲ್ ಆಗಿ. ಅವ್ರು ಹೇಳಿದ್ದು. ಆಮೇಲೆ ಇದು ಒಂದು ಪ್ಯೂರ್ ರೇಷ್ಮೆ. ಇದು ಹುಬ್ಳಿ ಗಂಗಾವತಿ ಸಿಲ್ಕ್ ನಲ್ಲಿ ತಗೊಂಡ್ ಬಂದಿದ್ದು. ಗಂಗಾವತಿ ಸಿಲ್ಕ್ ನಮ್ದು ವೆಡ್ಡಿಂಗ್ ಇಂದಿದು. ಎಷ್ಟು 25 ಅಲ್ಲ 30 ವೆಡ್ಡಿಂಗ್ ಇಂದಿದು. 30ನೇ ವರ್ಷ ತಗೊಂಡು. ಓಕೆ. ಇದು ಬ್ಲೌಸ್. ಆದ್ರೆ ಇದು ಅಮ್ಮೂನೇ ಉಟ್ಕೊಂಡ ಫಸ್ಟ್. ಹೌದಾ? ಬಟ್ ಈಗ ನಿನ್ನ ಅಳತಿ ಬ್ಲೌಸೇ ಇರೋದು, ಇದು ನಂದಲ್ಲ. ಈಗ ನೀನ ತಗೊಂಡು ಹೋಗ್ಬೇಕಿದೆ ಊರಿಗೆ. ಓಕೆ, ಡನ್. ಇದು ಚೆನ್ನಾಗಿದೆ. ಆಲ್ಮೋಸ್ಟ್ ಮಮ್ಮಿ ಹತ್ರ ಇರೋ ರೇಷ್ಮೆ ಸೀರೆ ಎಲ್ಲ ಲೈಟ್ ವೇಟ್ ಅಲ್ಲೇ ನಮ್ಮ? ಸಕ್ಕತ್ತಾಗಿದೆ. ಸ್ಮ್ಯಾಟ್ ಇರೋದ್ರಿಂದ ಸ್ಮೂತ್ ಲೈಟ್ ಆಗಿ ತಗೊಂಡಿರ್ತೀನಿ ನಾವು. ವೇಟ್ ಇರೋದು ಯಾವ್ದು ಉಟ್ಕೊಳಂಗಿಲ್ಲ. ಇದು ಒಂದು. ಇದು ಹಳೀದಿದು ಬಹಳ. ಅಮ್ಮು ಒಂದು 3ನೇ ಕ್ಲಾಸ್ 4ನೇ ಕ್ಲಾಸ್ ಇದ್ದಾಗ ತಗೊಂಡಿದ್ದು. ನಾವು ಫಸ್ಟ್ ಒಂದೇ ಸರಿ ಹುಟ್ಟಿದ್ದು ತಿರುಪತಿಗೆ ಮೆಟ್ಲು ಸೇವಾ ಮಾಡ್ದಾಗ ಉಟ್ಕೊಂಡಿದ್ದು ಸೀರೆ. ನನ್ ಫೇವ್ರೇಟ್ ಸೀರೆ ಇದು. ಹಾಫ್ ಕಂಚಿ ಸೀರೆ ಇದು. ರೇಷ್ಮೆಯಲ್ಲೇ ಬರುತ್ತ ಅದು? ರೇಷ್ಮೆಯಲ್ಲೇ ಬರ್ತೈತಿ ಇದು. ಹಾಫ್ ಅಷ್ಟೊಂದು ಪ್ಯೂರ್ ಇರಲ್ಲ, ಬಟ್ ಸ್ಮೂತ್ ಇರ್ತೈತಿ, ಲೈಟ್ ವೇಟ್ ಐತಿ. ಓಕೆ. ಸೊ ಗೈಸ್, ಇವಾಗ ನಮ್ಮ ಮಮ್ಮಿ ಹತ್ರ ಇವಾಗ ಇಷ್ಟು ಪ್ಯೂರ್ ರೇಷ್ಮೆ ಸೀರೆಗಳಿರೋದು ಆಯ್ತಾ. ಅಂಡ್ ನನ್ನ ಹತ್ರ ಒಂದು ಇದೆ ಗೊತ್ತಾ, ಗೋಲ್ಡನ್ ಜರಿ ಇದೆ ಅಂತ ನಾನು ಫಸ್ಟ್ ಸ್ಯಾರಿ ಕಲೆಕ್ಷನ್ ಮಾಡಿದ್ನಲ್ಲ. ಸೊ ಅದು ನೋಡಿರ್ಬೋದು. ಅದು ನಾನು ನಿಮ್ಗೆ ರೇಟ್ ಹೇಳಿದೀನಿ, ಕಾಸ್ಟ್ ಎಷ್ಟು ಅಂತ ಹೇಳ್ದೆ, ಅದೆಲ್ಲ ಹೇಳಿದೀನಲ್ವಾ ಡೀಟೇಲ್ಸ್. ಸೊ ಇವಾಗ ಏನು ಅಂತಂದ್ರೆ ನೆಕ್ಸ್ಟ್ ಯಾವ ಸೀರೆ ತೋರಿಸ್ತಿದ್ಯಮ್ಮ? ಇದು ಫುಲ್ ರೇಷ್ಮೆದಾತು. ಈಗ ಹಾಫ್ ರೇಷ್ಮೆ ಸೀರೆ. ಹಾಫ್ ರೇಷ್ಮೆ ಸೀರೆ. ಓಕೆ, ಇವಾಗ ಹಾಫ್ ರೇಷ್ಮೆ ಸೀರೆ ತೋರಿಸ್ತಾರೆ ನೋಡಿ. ಇದು ರೇಷ್ಮೆ ಸೀರೆ ಒಳಗ ಬರ್ತತಿ. ನಂಗೆ ಇದು ಒಬ್ರು ಕೊಟ್ಟಿದ್ದು, ನಂಗೆ ಬಹಳ ಇಷ್ಟ ಇದು. ಹೌದಾ? ಇದು ಹಾಫ್ ಅಂದ್ರೆ ಇವಾಗ ಉಡಿ ತುಂಬೋದು ಅದೆಲ್ಲ ಮಾಡ್ತಾರ ಓಪನಿಂಗ್ ಟೈಮ್. ಓಕೆ, ರೇಷ್ಮೆ ಸೀರೆ. ಹಾಫ್ ರೇಷ್ಮೆ ಸೀರೆನ ಇದು? ಪಿಂಕ್ ಕಲರ್ ತುಂಬಾ ಚೆನ್ನಾಗಿದೆ ಗೈಸ್. ಇದು ಬಹಳ ಸಖತ್ತಾಗಿದೆ. ನಾನು ಹುಟ್ಟಿದೀನಿ ಕಲರ್. ನಮ್ಮ ಮಮ್ಮಿ ಆಲ್ಮೋಸ್ಟ್ ಸೀರೆಗಳನ್ನ ನಾನು ಹುಟ್ಟಿದೀನಿ. ಅದೇನವ ಆಲ್ಮೋಸ್ಟ್ ಉಡಿಸಿ ನಿಂದಿರ್ಸ್ತಿದ್ದೆ ನಾನು. ಇದು ಒಂದು ರೇಷ್ಮೆ ಸೀರೆ ಹಾಫ್. ಓಕೆ. ಇದು ಒಂದ್ ಕಲರ್. ಇದು ಬಹಳ ಇಷ್ಟಪಟ್ಟು ತಗೊಂಡೆ. ಇದನ್ನ ಒಂದೇ ಸರಿ ಹುಟ್ಟಿದ್ ನಾನು. ನವಿಲ್ ಕಲರು, ಗ್ರೀನ್ ಕಲರ್, ಒಂಥರ 3-4 ಕಲರ್, ಚಟ್ನಿ ಕಲರು, ಮೆಹಂದಿ ಕಲರು, ಒಂಥರ ಕಲರ್ ಇದೆ. ಇದು ಟ್ರಿಪಲ್ ಅಲ್ಲ, 4 ಬ್ಲೂ, ಗ್ರೀನು, ಆಮೇಲೆ ಮೆಹಂದಿ ಕಲರ್. ಏನು ಏನ್ ಕಲರ್? ಮೆಹಂದಿ ಕಲರ್. ಮೆಹಂದಿ ಕಲರು, ಗೋಲ್ಡ್ ಕಲರು ಐತಿ ಲೈಟ್ ಆಗಿ. ಹೌದು, ಶೈನಿಂಗ್ ಇದೆ ನೋಡಕ್. ನಂಗೆ ಬಹಳ ಇಷ್ಟ ಆಗಿ ತಗೊಂಡು ಉಟ್ಕೊಂಡೆ. ಇಲ್ಲ, ನಾನು ಇದು ಒಂದೇ ಒಂದ್ಸರಿ ಹುಟ್ಟಿದ್ದು. ಸಖತ್ತಾಗೈತಿ. ಇದು ಬ್ಲೌಸ್. ಸೊ ಬ್ಲೌಸಸ್ ಏನ್ ಗೊತ್ತಾ ಗೈಸ್, ಮಮ್ಮಿ ಏನು ಅಂತಂದ್ರೆ ಬ್ಲೌಸಸ್ ನೆಲ್ಲ ಸಿಂಪಲ್ ಆಗಿ ಹೊಲಿಸ್ತಾ ಇದ್ರು, ಅಷ್ಟೊಂದು ಗ್ರ್ಯಾಂಡ್ ಅಲ್ಲ. ಸೊ ಅವ್ರ ತರನೇ ನಾನು, ನೀವು ನೋಡಿರ್ಬೋದು, ನನ್ನ ಬ್ಲೌಸಸ್ ಆಲ್ಮೋಸ್ಟ್ ಎಲ್ಲ ಸಿಂಪಲ್ ಆಗೇ ಇರುತ್ತೆ. ಸೊ ಮಮ್ಮಿದು ಆಲ್ಮೋಸ್ಟ್ ಬ್ಲೌಸಸ್ ಎಲ್ಲ ರೌಂಡ್ ಅಂಡ್ ಸ್ಕ್ವೇರ್ ಅಲ್ಲೇನಮ್ಮ, ಅಷ್ಟೊಂದು ಡಿಸೈನ್ಸ್ ಇರ್ತಿರ್ಲಿಲ್ಲ. ಅಂಡ್ ನೆಕ್ಸ್ಟ್ ಹಾಫ್ ರೇಷ್ಮೆ ಸೀರೆ ಏನಮ್ಮ? ಇದು ನನ್ ಫೇವ್ರೇಟ್ ರೇಷ್ಮೆ ಸೀರೆನೇ. ಇದನ್ನು ಉಟ್ಕೊಂಡಿದ್ಯಾ? ತುಂಬಾ ಸರಿ ಉಟ್ಕೊಂಡಿಯಲ್ಲ. ಇದು ಮದ್ವೆ ದಿನ ಉಟ್ಕೊಂಡ್ ಬಂದ್ನಲ್ಲ, ಎಂಗೇಜ್ಮೆಂಟ್ ಹೋಗುವಾಗ ಇಲ್ಲಿಂದ ಹೋಗುವ. ನನ್ ಮದ್ವೆ ದಿನ ಇಲ್ಲಿಂದ ಹೋಗುವಾಗ ಉಟ್ಕೊಂಡಿದ್ರು. ಇದು ಬಹಳ ಇಷ್ಟ ನಂಗೆ ಸೀರೆ. ಚೆನ್ನಾಗಿದೆ. ಎಲ್ಲಾ ಇಷ್ಟ, ಒಂದೊಂದೇ ಸರಿ ಉಟ್ಕೊಂಡಿನಿ.
ನಮ್ಮ ಮಮ್ಮಿ ಫುಲ್ ರಿಚ್ ಗಾಯ್ಸ್. ಎಲ್ಲಾ ಸೀರೆ ಒಂದೊಂದೇ ಸರಿ ನಾನ್ ತಗೊಂಡ್ರು ಕಲರ್ಸ್ ಕ್ವಾಲಿಟಿ ದುಡ್ಡು ಎಲ್ಲಾ ಮತ್ತೊಂದ್ಸರಿ ಮುಟ್ಟಿರ್ಬಾರ್ದು ಆ ತರನ. ಇದು ಅಮ್ಮು ಮದ್ವೆ ತಗೊಂಡಿದ್ದು. ಇದು ಬಹಳ ಇಷ್ಟಪಟ್ಟು ತಗೊಂಡೆ. ಇದು ರೇಷ್ಮೆ ಸೀರೆನ ಮದ್ವೆ ಉಟ್ಕೊಂಡಿದ್ನಲ್ಲ, ಇದು ಬಹಳ ಇಷ್ಟಪಟ್ಟು ತಗೊಂಡೆ. ಬಟ್ ಅಕ್ಕಿಗೆ ಇಷ್ಟ ಆಗಿರ್ಲಿಲ್ಲ ಇದು. ನಿಂಗೆ ಇಷ್ಟ ಆಗಿರ್ಲಿಲ್ಲ? ಇದು ಉಟ್ಕೊಂಡಿರೋದು ನನಗೆ ಇಷ್ಟ ಆಗಿರ್ಲಿಲ್ಲ ಗೈಸ್. ಬಹಳ ಇಷ್ಟ ಇದು. ಅಂದ್ರೆ ಬ್ಲೌಸ್ ಅಷ್ಟು ಚೆನ್ನಾಗ್ ಕಾಣಿಸ್ತಾ ಇರ್ಲಿಲ್ಲ ಅದು. ಬಟ್ ಸೀರೆ ಚೆನ್ನಾಗಿದೆ. ರಾಣಿ ಪಿಂಕ್, ಪಿಂಕ್ ಅಂಡ್ ರೆಡ್ಡಿಶ್ ಮಿಕ್ಸ್ ಇದೆ ಅದು. ನಂಗೆ ಬಹಳ ಇಷ್ಟ ಆತಿದೆ ಸೀರೆ. ಇದು ಅವತ್ತೇ ಹುಟ್ಟಿದ್ದ ತಿರುಗಿ ಮತ್ತೆ ಉಟ್ಕೊಂಡಿಲ್ಲ ಇದು. ಮತ್ತೆ ಇವಾಗ ಹಾಫ್ ರೇಷ್ಮೆ ಸೀರೆ ಆಯ್ತು, ಫುಲ್ ರೇಷ್ಮೆ ಸೀರೆ ಆಯ್ತು. ನೆಕ್ಸ್ಟ್ ಕಾಟನ್ ಬೇಜಾನ್ ಇದಾವ್, ಹೇಳಕ್ ಆಗಲ್ಲ ಅಷ್ಟು ಕಾಟನ್ ಅದ. ಒಂದ್ 50-60 ಅಂತ್ರ ಹಾಕೋ ಸೀರೆ. ಹೆಂಗೆ ಹೇಳ್ಬೇಕು ನಾನು ಅದನ್ನ. ನೋಡಿ ಗೈಸ್, ಸೀರೆಗಳನ್ನ ತಗೊಂಡು ತೋರ್ಸರ್ಗೆ ಹೀಗಾಗುತ್ತೆ ಅಂತಂದ್ರೆ ಏನ್ ಹೇಳ್ತೀರಾ ಗೈಸ್? ಪುಣ್ಯ. ನಾನಂತೂ ಸೀರೆಗಳನ್ನ ತಗೊಂಡಿಲ್ಲ ಅಂಡ್ ನಾನು ಇನ್ ಮುಂದೆ ಸೀರೆಗಳನ್ನ ಅಷ್ಟೊಂದು ಕಲೆಕ್ಟ್ ಮಾಡೋದಿಲ್ಲ. ಯಾಕಂದ್ರೆ ನಾವು ಮಮ್ಮಿ ಸೀರೆಗಳನ್ನೇ ಸಿಕ್ಕಾಪಟ್ಟೆ ಇದಾವೆ. ಯಾವ್ ಬೇಕೋ ಅದ್ ತಗೋಬಹುದು. ಏನಮ್ಮ, ಏನಂತೀಯ? ಇನ್ನು ಎಷ್ಟೊಂದ್ 10-12 ಸೀರೆ ಇದಾವ ನೀನು ಕೊಡೋದು. ಇದ್ರಲ್ಲಿ ನನಗೆ ಇವ್ ಕೊಡೋವ್ ಇಷ್ಟ ಕಂಡಿದಾವ. ಅಯ್ಯಯ್ಯಪ್ಪ ದೇವ್ರೆ. ಗೈಸ್, ನನ್ ಸೀರೆ ತಗೊಳ್ಳೋ ಅವಶ್ಯಕತೆನೇ ಇಲ್ಲ ಗೈಸ್. ಅಂಡ್ ಇವಾಗ ಇದಿಷ್ಟು ಕಾಟನ್ ಗೈಸ್ ತೋರ್ಸ್ಬಿಡ್ತೀನಿ ರೀ. ಇಲ್ಲಿರೋಂತದ್ದು ಇನ್ನೊಂದು ಹೇಳ್ಬೇಕು, ನಾನ್ ಜಗ್ಗಿ ಉಟ್ಟು ಇದು ಒಂದ್ ದೊಡ್ಡ ಮೆಮರಿಗೆ ಇಟ್ಕೊಂಡೀನಿ. ಇದು ಹಗ್ಲೆಲ್ಲ ಉಟ್ಟು ಹಾಳಾಗಿ ಇನ್ನೂ ಬಿಡಾಕ ಆಗೋಲ್ದು. ಈ ಸಾರಿನ ಟೆಂಪಲ್ ಬಾರ್ಡರ್ ಇದು ಅವಾಗ 900-1000 ಕೊಟ್ಟು ತಗೊಂಡಿದ್ದೆ ದಾವಣಗೆರೆಗ. ಫ್ಯಾನ್ಸಿ ಸೀರೆ ತರ. ಇದು ಫ್ಯಾನ್ಸಿ ಸೀರೆ ಬಹಳ ಇಷ್ಟಪಟ್ಟು ತಗೊಂಡೆ ಇದನ್ನ. ಈಗೂ ಉಟ್ಕೊಂಡ್ರ ಅಷ್ಟು ಚೆನ್ನಾಗಾಗುತ್ತಂದ್ರೆ ಸಾರಿ ಇದು, ಅಷ್ಟು ನೀಟ್ ಆಗುತ್ತ. ಇದು ಮಾತ್ರ ಪ್ಯೂರ್ ಕಾಟನ್, ಆಗುತ್ತೆ ಮಡ್ಚಿದ್ರ ಇದು. ಹೌದು. ನಮ್ಮ ಅಮ್ಮಂದ ಏನ್ರ ವಿಶೇಷ ಬಂದ್ರೆ ಅದಕ್ ಹಾಕಾಕ್ ಬೇಕಂತ ಇದನ್ನ ಕಾದಿಟ್ಕೊಂಡಿನಿ. ಇದು ಒಂದು 800-900 ರೂಪಾಯಿ ಸಾರಿ. ಇದು ಫುಲ್ ಕಾಟನ್ ಗೈಸ್. ಇದನ್ನ ಮಡ್ಚಿದ್ರು ಇಷ್ಟ ಚಿಕ್ಕದಾಗುತ್ತೆ ಅನ್ಸುತ್ತೆ. ಅಷ್ಟು ಚೆನ್ನಾಗೈತಿ ಇದು, ಅದಕ್ಕೆ ಇಟ್ಕೊಂಡಿದ್ದು. ಸೊ ಗೈಸ್, ಕಾಟನ್ ಎಷ್ಟಿದೆ ಅಂತ ತೋರಿಸ್ಬಿಡ್ತೀನಿ. ಈ ಟೇಬಲ್ ಮೇಲೆ ಏನ್ ಇಟ್ಟಿದ್ದೇವೋ ಇದು ಎಲ್ಲ ಕಾಟನ್. ಸೊ ಇವಾಗ ಒಂದೊಂದೇ ತೋರಿಸ್ತಾರೆ ಮಮ್ಮಿ. ಮಿಕ್ಸ್ ವಿತ್ ಕಾಟನ್. ನೀವು ಎಲ್ಲ ನಾನ್ ತೋರ್ಸಾಕತ್ತಿದ್ವು ಪ್ಯೂರ್ ಕಾಟನ್ ಅಲ್ಲ, ಸಿಲ್ಕ್ನು ಇರ್ತತಿ ಇದ್ರೊಳಗ. ಇದು ನನ್ ಫೇವ್ರೆಟ್ ಸಾರಿ, ಜಗ್ಗಿ ಹುಟ್ಟಿದೀನಿ ಇದನ್ನೊಂದು. ಇದ್ ಸೀರಿನ ಇದು ಅಮ್ಮು ಅವ್ರ ಅಜ್ಜಿ ಕೊಟ್ಟಿದ್ ನಂಗಿದು ಸೀರೆ. ಇದು ಬಹಳ ಇಷ್ಟ ನಂಗಿದು. ಇದ್ರ ಬ್ಲೌಸ್ ನಾನೇ ಹೊಲ್ಕೊಂಡಿನಿ. ಈ ಕಲರ್ ಬ್ಲೌಸ್, ಈ ಸೀರೆ ಬ್ಲೌಸ್ ನೀನೇ ಹೊಲ್ದಿದ್ಯಾ? ನಾನೇ ಹೊಲ್ಕೊಂಡಿನಿ. ಎಲ್ಲೋ ಕಲರ್ ಐತಿ, ಅಷ್ಟಿಷ್ಟ ಈ ಸೀರೆ. ಈ ಸೀರೆ ನೋಡಕ್ಕೆ ಕಾಟನ್ ತರ ಅನ್ಸಲ್ಲ, ಬಟ್ ಇಟ್ಸ್ ಕಾಟನ್. ಕಾಟನ್ ಇದೆ ಅಂದ್ರೆ ಜರಿ ವಿತ್ ಕಾಟನ್. ಇದು ಅಮ್ಮುದು. ಇದು ಒಂದು ಕಾಟನ್ ಸೀರೆ. ಇದು ನನ್ ಫೇವ್ರೇಟ್ ಓಲ್ಡ್ ಸಾರಿ. ಇದು ಕಾಟನ್. ಅದು ಇದು ಕಾಟನ್ 30 ವರ್ಷದ ಹಿಂದಿದ್ದು. ಜಗ್ಗಿ ಹುಟ್ಟಿದೀನಿ ಇದನ್ನ. ಎಲ್ಲಾ ಮಿರರ್ ಅದ್ರೊಳಗ. ಇದು ಒಂದು. ಆಮೇಲೆ ಇದ್ರ ಹಿಂದ ಇಷ್ಟು ಮೆಮೊರಿ ಐತಿ ಅಂದ್ರ, ಇದು ಪಂಚಮಿಗ್ ಅಂತ ಹೇಳಿ ನಾಗಪ್ಪ ಹಾಲ್ ಎರಕ್ ಅಂತ ಹೇಳಿ ತಗೊಂಬಂದಿದ್ವಿ ಈ ಸೀರೆನ. ಅವತ್ ಒಂದಿನ ಹುಟ್ಟಕಿ 28 ವರ್ಷದ ಸಾರಿ ಇದು. ಒಂದಿನಾನು ನಾ ಹುಟ್ಟಿಲ್ಲ ಇದನ್ನ ಸೀರೆನ. ಇಷ್ಟು ದಪ್ಪ ನಿಂದಿರ್ತದ ಅಂತ ಹೇಳಿ ತಗೊಂಡ್ ಹಿಂಗ ಇಟ್ಬಿಟ್ಟೇನಿ. ಅಂಡ್ ಇದ್ರಿಂದ ನನಗ್ ಲಂಗ ಬ್ಲೌಸ್ ಹೊಲ್ಸ್ಬೇಕು ಅಂತ ಅನ್ಕೊಂಡ್ರು, ಅದೇನೇನೋ ಅನ್ಕೊಂಡ್ರು. ಇದು ಅಂದ್ರೆ ಈ ಕಲರ್ ಗೈಸ್, ಕ್ರೀಮ್ ವಿತ್ ಯೆಲ್ಲೋ ಇಶ್ ಕಲರ್ ಇದೆ. ಸಖತ್ತಾಗಿದೆ ಮಾತ್ರ ಇದು. ಡಿಸೈನ್ ನೋಡಿ ಎಷ್ಟು ಚೆನ್ನಾಗೈತಿ. ಬಳ್ಳಿ ತಳ್ಳನವ್ರು ಉಟ್ಟ ಸಕ್ಕದಾಗ ಕಾಣಿಸುತ್ತೆ. ಇದನ್ನ ನಿನ್ ಬ್ಲೌಸ್ ಹೊಲಸಿಟ್ಟಿನಿ, ಹುಟ್ಟಿದೀನಿ ನೀನ್ ಒಂದ್ಸರಿ. ಎಸ್ ನೋಡಿ, ಇವಾಗ ಕಾಣಿಸ್ತಾ ಇದೆ ಅನ್ಕೋತೀನಿ. ನನ್ ಫೇವ್ರೇಟ್ ಸಾರಿ ಇದು. ನನ್ ಫೇವ್ರೇಟ್ ಯಾವ್ಯಾವ ಅದಾವ, ಉಡಾಕ ಆಗಲ್ಲ ನಂಗೆ ಸೀರೆ. ಅಷ್ಟು ಹೆವಿ ಇರ್ತಾವ. ಹಂಗಮ್ಮ, ಅದು ನಾವ್ ಇಷ್ಟಪಟ್ಟಿದ್ ನಮಗ್ ಸಿಗಲ್ಲ. ಇದು ಒಂದು ಸಿಕ್ಕ್ರೂ ನಮ್ಗೆ ಉಡಾಕ್ ಆಗಲ್ಲ. ಕಾಕಾ ಕಾಸಿ ಅಂತ ತಂದ್ಕೊಟ್ಟಿದ್ದ ಕಾಟನ್. ಇದು ಪ್ಯೂರ್ ಕಾಟನ್. ಇದು ಕಾಸಿಗೆ ಹೋದಾಗ ತಂದ್ಕೊಟ್ಟಿದ್ದು ಊರ ಅಜ್ಜ. ಇದು ನಿಂದ ಅರ್ಶಿನ ಶಾಸ್ತ್ರದ್ದು. ಇದು ಕಾಟನ್. ಇದೆಲ್ಲ ನೋಡಿರ್ತೀರಾ, ಅರ್ಶಿನ ಶಾಸ್ತ್ರದ್ದು. ಇದು ಬಂದ್ಬಿಟ್ಟು ಏನು ಅಂತ ಅಂದ್ರೆ, ಮದ್ವೆ ಆಗಿ 1 ವರ್ಷ ಆದ್ಮೇಲೆ ನಾನ್ ಇಟ್ಕೊಳ್ಳೋ ಹಾಗಿಲ್ವಂತೆ, ಅದನ್ನ ಯಾರಿಗಾದ್ರೂ ಕೊಡ್ಬೇಕಂತೆ. ಸೊ ಯಾರಿಗಾರಲ್ಲ, ತಾಯಿ ನಮ್ ಇದ್ರಲ್ಲಿ ಯಾರಿಗಾದ್ರೂ ಕೊಡ್ಬೋದು ಅಂತ. ಬಟ್ ನಾನು ನಮ್ಮ ಮಮ್ಮಿಗೂ ಕೊಡ್ಬೋದು ಅಂತ ಕೇಳಿದಾಗ ಮಮ್ಮಿ ಕೊಡ್ಬೋದು ಅಂತ ಹೇಳಿದ್ರು. ಸೊ ಹಾಗಾಗಿ ನಾನು ಅದನ್ನ ಮಮ್ಮಿ ಕೊಟ್ಟಿದ್ದೀನಿ. ಬಟ್ ಇಟ್ಸ್ ಸಕ್ಕತ್ತಾಗಿದೆ. ಅದು ಕೂಡ ನೀವು ನೋಡಿರ್ಬೋದು, ನಾನು ಅರ್ಶಿನ ಶಾಸ್ತ್ರ ವಿಡಿಯೋ ನೋಡಿರ್ಬೋದು. ಸಕ್ಕತ್ತಾಗಿ ಕೂರುತ್ತೆ. ಇದು ನಮ್ಗೆ ಬಾಡಿ ಮೇಲೆಲ್ಲ ಸಕ್ಕತ್ತಾಗಿ ಕುತ್ಕೊಳ್ಳುತ್ತದು. ಚೆನ್ನಾಗಿದೆ ಅದು ಕಾಟನ್ ಕೂಡ. ನೆಕ್ಸ್ಟ್ ಕಾಟನ್ ಸೀರೆ ಪ್ಯೂರ್
ಕಾಟನ್ ಇದು ನಂಗೆ ಬಹಳ ಇಷ್ಟ. ಎಲ್ಲಾ ಕಡೆ ಹುಟ್ಟಿನ ನಾನು ಈ ಕಲರ್ ಸ್ಯಾರಿ ನಂಗೆ ಬಹಳ ಇಷ್ಟ. ಆದ್ರೂ ಒಂದೊಂದ್ ಸರಿ ಹುಟ್ಟಿದ್ದು, ಬಾಳ ಸರಿ ಹುಟ್ಟೇ ಇಲ್ಲ. ಸಖತ್ತಾಗಿದೆ ಇದು ಕೂಡ. ಏನೋ ಸೀರೆ ಅಂತಿದ್ರು ಇದಕ್ಕೆ ಹೆಸರು, ನಂಗೆ ಗೊತ್ತಿಲ್ಲ. ಇದು ದಗ್ವಾನ ಏನೋ ಗದ್ವಾಲ್ ಗದ್ವಾಲ್ ಕಾಟನ್. ಏನೇನ್ ವೆರೈಟಿ ಇದಾವ್ ಗೈಸ್ ಸೀರೆಯಲ್ಲಿ. ಒಂದು ನಾನು ಅಮ್ಮ ಹೋಗಿ ದೀಪಾವಳಿಗೆ ಲಕ್ಷ್ಮಿಗೆ ಏರ್ಸಕಂತ ತಗೊಂಬಂದಿದ್ ಸೀರೆ ಇದು. ಒಂದ್ಸರಿ ಹುಟ್ಟಿದ್ದು ಲಕ್ಷ್ಮಿಗೆ ಏರ್ಸಿನಂತ ಒಂದ್ಸರಿ ಹುಟ್ಟಿದ್ದೆ. ಬೆಲ್ಲದ ಕಲರ್ ಲೈಟ್. ಗೊತ್ತಾ ಯಾಕೆ ಜಾಸ್ತಿ ಕಾಟನ್ ತಗೊಂಡಿದ್ಯಾ? ನಂಗ ಕಾಟನ್ ಅಂದ್ರ ಫ್ಯಾಟ್ ಇರೋದಕ್ಕ ನೀಟಾಗಿ ನೀರ್ಗೆ ಆತು ಸೆರಗ ಆತು ಚಂದ ಕುಂದಿರ್ತಾವ ಅಂತ ಹೇಳಿ ನಾನು ಕಾಟನ್ ಬಾಳ ಇಷ್ಟಪಟ್ಟು ಕಾಟನ್ ಸೀರೆ ತಗೊಂತೀನಿ ನಾನು ಯಾವಾಗ್ಲೂ. ರೇಷ್ಮೆ ಸೀರೆ ಬಹಳ ಕಮ್ಮಿ ನಾವು ಉಡೋದು, ತೊಗೊಳಂಗಿಲ್ಲ, ನಂಗೆ ಮೈಂಟೆನ್ಸ್ ಮಾಡಕ್ಕೂ ಆಗಲ್ಲ. ನೆಕ್ಸ್ಟ್ ಇದು ನನ್ಗೆ ಆಕ್ಚುಲಿ ಸಖತ್ ಇಷ್ಟ ಆಯ್ತು. ಒಂಥರ ಕಲರ್ ಕಾಂಬಿನೇಷನ್ ಆಗಿರ್ಬೋದು ಕಾಟನ್, ನಂಗೆ ಇದು ಉಟ್ರೆ ಮಾತ್ರ ಸಖತ್ ಕಾಣಿಸುತ್ತೆ ಅನ್ಕೋತೀನಿ. ವರ್ಷದ ಸ್ಯಾರಿ ಇದು. ಇದಾ ಇಲ್ಲಿ ಹಾವೇರಿ ಬಂದ್ಮೇಲೆ ತಗೊಂಡಿದ್ದು. ಇದು ನಮ್ಮ ಅಮೃತ ಬಹಳ ಇಷ್ಟ ಆಗೈತಿ ಇದು. ಕಲರ್ ಕಾಂಬಿನೇಷನ್ ಸಖತ್ತಾಗೈತದು. ಅವಾಗ ಟ್ರೆಂಡಿಂಗ್ ಇತ್ತಿದು 10 ವರ್ಷದಿಂದ ಬಹಳ ಚಂದ. ಇದನ್ನು ಸಖತ್ತಾಗಿ ಹುಟ್ಟಿನ ನಾನ್ ಬ್ಲೌಸ್ ಗೀಸ್ ಬಹಳ ಚಂದ ಹೊಲ್ಸಿದ್ದೆ. ಸಖತ್ತಾಗಿ ಕುತ್ಕೊಳತ್ ಕಣಮ್ಮ ನಿನಗೆ. ಚೆನ್ನಾಗೈತಿ ಸೀರೆ ಇದು. ಇದು ಒನ್ ಮೈ ಫೇವ್ರೇಟ್ ಸ್ಯಾರಿ ಅಂತಾನೆ ಹೇಳ್ಬೋದು. ಇದು ನನ್ ಮನಿ ಓಪನಿಂಗ್ ಇಂದು ಲಕ್ಷ್ಮಿ ಗುಡ್ಸಿದ ಸೀರಿ. ಇದು ತಿರುಪತಿ ಮಿನಿ ತಿರುಪತಿ ಒಳಗೆ ಎಲ್ಲಾ ಟೆಂಪಲ್ ನೊಳಗ್ ಕೆಲ್ಸ ಮಾಡೋರೆಲ್ಲಾ ಗಾಯಿಸಿದ್ ಎಲ್ಲಿ ತಗೊಂಡಿರಿ, ಎಷ್ಟಿದು, ಎಷ್ಟ್ ರೇಷ್ಮೆ, ಏನ್ ಬಂಗಾರ ಐತಾ ಇದ್ರು ಅಂತ ಎಷ್ಟೆಲ್ಲಾ ಜನ ನನ್ಗ ಇದನ್ನ ಬಹಳ ಕೇಳಿದ್ರಿ. ಈ ಸೀರಿನ ಮುಟ್ಟಿ ಎಲ್ಲಾ ನೋಡಿದ್ರ. ನಂಗಿದು ಎಲ್ಲಿ ಲಕ್ಷ್ಮಿ ಟೆಂಪಲ್ ಏನದು ಮಹಾಲಕ್ಷ್ಮಿ ಟೆಂಪಲ್ನಾಗ ಈ ಸೀರೆ ಉಟ್ಟು ಬಿಟ್ರ ಲಕ್ಷ್ಮಿ ಆದಂಗ ಆಗಿದಿ ನೀನು ಅಂತಂದು ಹೇಳ್ತಿದ್ರ. ಅಷ್ಟು ಮೆಮೊರಿ ಐತಿ ಇದ್ರೊಳಗ್ ನಂಗೆ ಸೀರೆ ಒಳಗ್. ಒಂದ್ಸರಿ ಏನ ಅಮ್ಮಗ ಉಡ್ಸಿದ್ದೆ ಈ ಸೀರೆ ನಾನು. ಹೌದು, ಬಟ್ ನಂಗೆ ಅಷ್ಟೊಂದ್ ಚೆನ್ನಾಗಿ ಲುಕ್ ಕಾಣಿಸ್ಲಿಲ್ಲ. ಬಟ್ ಕಾಟನ್ ಇದು, ಸಿಲ್ಕಿ ಬಟ್ ಕಾಟನ್. ಕಾಟನ್ ಸೀರೆನ ಇದು. ಹೆಂಗ್ ಉಟ್ಕೋತೀವಿ ಹಂಗ್ ಕುಂದಿರ್ತೈತಿ. ಹೊಸ ಟೈಪ್ ಬಂದಿದ್ವು. ಒಳಗಡೆ ಬ್ರೌನ್ ಕಲರ್ ಇದೆಲ್ಲ, ಬ್ರೌನ್ ಡಿಸೈನ್ ಚೆನ್ನಾಗಿದೆ. ಚಾಕ್ಲೇಟ್ ಕಲರ್ ವಿತ್ ರೆಡ್ ಮೇಲೆ ಗೋಲ್ಡ್, ರೆಡ್ಡಿಶ್ನೊಳಗ್ ಗೋಲ್ಡ್. ನಂಗೆ ಅಷ್ಟೊಂದ್ ಚೆನ್ನಾಗಿ ಕಾಣಿಸ್ಲಿಲ್ಲ ಇದಲ್ಲ. ನಂಗೆ ಅಷ್ಟ ಇಷ್ಟ ಆಗ್ಲಿಲ್ಲ. ಬಟ್ ನಿನಗ್ ಚೆನ್ನಾಗ್ ಕಾಣಿಸ್ತದ ಕಣ. ರೆಡ್ ಕಲರ್ ಅಂದ್ರ ಇದು ಒಂದು ಸೀರೆ ಬಹಳ ಇಷ್ಟಪಡ್ತೀನಿ. ಮದ್ವಿ ಸೀರೆಕಿನ ಹೆಚ್ಚಾಗಿ ಈ ಸೀರೆ ಇಷ್ಟಪಟ್ಟೆ. ಅದ್ ನಿನಗ್ ಸಖತ್ ಕಾಣಿಸ್ತದ ಆಕ್ಚುಲಿ. ಇದು ಉಟ್ರಂತ್ರು ಇದು ಸಖತ್ ಕಾಣಿಸುತ್ತೆ. ಡಿಸೈನ್ ಭಾರಿ ಐತಿ ಇದು. ಏನ್ ಕಲರ್ ಗೊತ್ತಾ ಇದು? ಕೇಸರಿ ಕಲರ್ ಬಾರ್ಡರ್ ಸೆರಗು. ಇದು ಚಾಕ್ಲೇಟ್, ಇದು ಗೋಲ್ಡನ್ ಅಲ್ಲ ಬ್ಲಾಕ್ ಟೈಪ್ ಬರುತ್ತೆ ಒಳಗ. ಡಾರ್ಕ್ ಚಾಕ್ಲೇಟಾ? ಲೈನ್ಸ್ ಎಲ್ಲಾ ಬ್ಲಾಕ್ ಬರ್ತಾವು. ಹೌದು, ಲೈಟ್ ಬ್ಲೂವಿಶ್ ಬ್ಲಾಕ್ ಕಲರ್. ಬಟ್ ಬಳ್ಳಿ ಗಿಳ್ಳಿ ಬಹಳ ಚಂದ ಅನ್ಸುತ್ತೆ ಉಟ್ರ ಮಾತ್ರ. ಒಂದೊಂದೇ ಸರಿ ಹುಟ್ಟಿದ್ದು ಸರಿ, ಜಾಸ್ತಿ ಹುಟ್ಟಿಲ್ಲ. ಇದು ಬ್ಲೌಸ್. ನಮ್ಮಮ್ಮಿ ಸೀರೆ ಆಲ್ಮೋಸ್ಟ್ ನಿಮ್ ಸೀರೆಗಳೆಲ್ಲ ಕಲರ್ ಕಾಂಬಿನೇಷನ್ ಸಖತ್ತಾಗಿ ಹುಡುಕಿದ್ಯಾ. ನಾನು ಹುಡುಕಿದ್ರ ಹಂಗ ಮುಟ್ಟಂಗಿಲ್ಲ. ಸೀರೆನ ಮುಟ್ಟಿದ್ರ ಮಾತ್ರ ನಾನು ಕ್ವಾಲಿಟಿ, ಆಮೇಲೆ ರೇಟು ಎಲ್ಲಾ. ಇದು ಒಂದು ಪ್ಯೂರ್ ಕಾಟನ್ ದಾವಣಗೆರೆ ತಗೊಂಡಿದ್ದು. 1000 ರೂಪಾಯಿ ಡಿಸ್ಕೌಂಟ್ ಹೋಗಿ 900 ರೂಪಾಯಿ ಸ್ಯಾರಿ ಇದು. ಇದು ಮೊನ್ನೆ ಯಾವ್ದೋ ಫಿಲ್ಮ್ನೊಳಗ ಒಬ್ರು ಉಟ್ಕೊಂಡಿದ್ರ ಗಾಯ್ಸ್ ನೋಡ್ದೆ ನಾನು. ಅಮೃತ ಹೇಳ್ದೆ ನಾನು, ಈ ಸೀರೆ ಮೇಲೆ ಎಲ್ಲಾರ್ದು ಕಣ್ಣು. ನಂಗ್ ಕೊಡು, ನಿನಗ್ ಕೊಡು, ನನಗ್ ಕೊಡು, ನಿನಗ್ ಕೊಡು ಅಂತ. ರಿಲೇಷನ್ ಒಳಗ ಗೈಸ್ ಇದು ಬಂದ್ಬಿಟ್ಟು ಹತ್ತಿ ಕೂಡ್ತೈತಿ ಇದು. ಹೌದು, ಸಕ್ಕದ ಕೂರುತ್ತೆ ಬಾಡಿಗೆ, ಮೈ ಹತ್ಕೊಂಡ್ ಕುತ್ಕೊಳ್ಳುತ್ತೆ. ಇದು ಕಾಟನ್, ಪ್ಯೂರ್ ಕಾಟನ್ ಅಂತಾನೆ ಅನ್ಸುತ್ತೆ. ಬಟ್ ಪ್ಯೂರ್ ಕಾಟನ್ ಅದು ಸಿಲ್ಕ್ನ ಐತಿ ಇದ್ರೊಳಗ. ಕಾಟನ್ ಹೌದು, ಬಟ್ ಜರಿಗಿರಿ ಎಲ್ಲಾ ಬರೋದ್ರಿಂದ ಸಿಲ್ಕ್. ಓಕೆ ಬಟ್ ಇಷ್ಟು ಮಡಚಿದ್ರೆ ಇಷ್ಟೇ ಚಿಕ್ಕದಾಗುತ್ತೆ. ಟ್ರಿಪಲ್ ಕಲರ್ ಐತೆ, ಸಕ್ಕದಾಗೈತೆ. ಮೆಹಂದಿ ಕಲರ್ ಅಲ್ಲ, 3 ಕಲರ್ ಇದಾವೆ ಅಂತ. ಟ್ರಿಪಲ್ ಇದಾವ, ಡಿವಲ್ ಇದಾವ. ಅವು ಡಿವಲ್ ಇದು ಅಲ್ಲ. ಫೇವ್ರೇಟ್ ಕಲರ್ ಇದು. ಒಂದು ನಮ್ಮ ಫಸ್ಟ್ ನಾವು ಹಂಸವಾಗಿದ್ದಾಗ ಓಮ್ನಿ ತಗೊಂಡಾಗ ಪೂಜಾಕ್ ಹೇಳಿ ಲಕ್ಷ್ಮಿ ಅಂತ ಹೇಳಿ ತಗೊಂಡಿದ್ವಿ. ಇದು ಸಖತ್ ಸಾರಿ. ಇದು ತರ ಐತಿ. ಇದು ಅರ್ಶಿನ ಕಲರ್ ಬರುತ್ತಾ? ಅಲ್ಲ, ಅರ್ಶಿನ ಕಲರ್ ವಿತ್ ಇದು ಪರ್ಪಲ್ ಕಲರ್ ಹೆಂಗಿದೆ ನೋಡಿ ಗೈಸ್. ಅದು ಕಲರ್ ಕಾಂಬಿನೇಷನ್ ಹೇಗಿದೆ ನೋಡಿ, ಸಕ್ಕದಾಗಿದೆ. ಆ ಬಾರ್ಡರ್ ಅದು ಕಾಂಬಿನೇಷನ್ ಇದ್ರ ಮಾತ್ರ ಸೀರೆ ಉಟ್ಕೋತೀನಿ ನಾ, ಇಲ್ಲಾಂದ್ರೆ ಉಟ್ಕೊಳೋದೇ ಇಲ್ಲ.
ಇದು ಅಮ್ಮನ ನೋಡಾಕ್ ಬಂದಾಗ ಹುಟ್ಟಿತ್ತು. ಇದು ಮನಿ ಓಪನಿಂಗ್ ಇಂದ ಇದು ಇಷ್ಟ ನಂಗೆ. ಈ ತರ ಒಂದ್ 4-5 ಇದೊಂಥರ ಇಲ್ಲಿ ಕ್ಯಾಮ್ರಾದಲ್ಲಿ ಹೆಂಗ್ ಕಾಣಿಸ್ತಿದೆ ಗೊತ್ತಾ ನಿಮ್ಗೆಲ್ಲ? ಆಕ್ಚುಲಿ ಇದೊಂಥರ ಫುಲ್ ಶೈನಿಂಗ್ ಗೋಲ್ಡ್, ಫುಲ್ ಗೋಲ್ಡ್ ಕಾಣಿಸ್ತಾ ಇದೆ. ಬಟ್ ಇದು ಕಲರ್ ಬಂದ್ಬಿಟ್ಟು ಚಾಕ್ಲೇಟ್ ಮಿಕ್ಸ್ ಗೋಲ್ಡ್ ಇದೆ ಅಲ್ವಾ? ಚಾಕ್ಲೇಟ್ ಮಿಕ್ಸ್ ಗೋಲ್ಡ್ ಇದೆ. ಮೆಹಂದಿ ಕಲರ್. ಹೌದಾ? ಇದೆಲ್ಲ ಮೆಹಂದಿ ಕಲರ್. ಇದು ಓಕೆ ಓಕೆ. ಮೆಹಂದಿ ಕಲರ್ ಶೈನಿಂಗ್ ಹೊಡಿತೈತಲ್ಲ. ಬಟ್ ಕಾಟನ್ ಇದು. ಓಕೆ. ವರ್ಕ್ ಇರೋದ್ರಿಂದ ಶೈನಿಂಗ್ ಐತಿ. ಬಟ್ ಇದು ಜಗ್ಗಿ ಹುಟ್ಟಿನ ಬಹಳ ಇಷ್ಟ ನಂಗೆ. ಈ ತರ ಬ್ಲೌಸ್, ಚಾಕ್ಲೇಟ್ ಕಲರ್ ಬ್ಲೌಸ್ ಎಷ್ಟು ಚೆನ್ನಾಗಾಗತ್ತಂದ್ರ ಇವು ಸೀರೆ ಮೈಗೆ ಹತ್ತಿ ಹಿಂಗ ಕೊಡ್ತಾವ್ ನಂಗೆ. ಹಂಗಾಗಿ ನಂಗೆ ಕಾಟನ್ ಅಂದ್ರೆ ಬಹಳ ಇಷ್ಟ ಸ್ಯಾರಿ ಒಳಗ. ನೋಡಿ ಇದು ಬ್ಲೂ ಕಲರ್ ಸ್ಯಾರಿ ಎಷ್ಟ್ ಚೆನ್ನಾಗ್. ಇದು ಶರಗ್ ಪಲ್ಲು ಬ್ಲೂ ಕಲರ್ ಫ್ಲವರ್. ಹೌದು, ಸಖತ್ತಾಗಿದೆ. ಇದು ಉಲ್ಟಾ ಹಿಂಗ್ ಮಾಡ್ತೀನಿ, ಇದು ರೈಟ್. ಕಾಟನ್, ಪ್ಯೂರ್ ಕಾಟನ್ ಅನ್ಸುತ್ತೆ. ಸಖತ್ತಾಗಿದೆ ಇದು. ಗದ್ವಾಲ್ ಕಾಟನ್ ಏನಂತಾರಲ್ಲ ಅದು. ಸಖತ್ತಾಗೈತೆ ಇದು. ಇದು ಅಷ್ಟೇ ಸಣ್ಣ ಮಡ್ಚಿದ್ರ ಮೈ ಹತ್ತು ಕೊಡ್ತೈತಿ. ಈ ತರ ಬ್ಲೂ ಕಲರ್ ಬ್ಲೌಸ್ ಇದ್ರಾಗಿಂದ ಕಾಸ್ಟ್ಲಿ, ಬಟ್ ಭಾರಿ ಕಾಸ್ಟ್ಲಿ. ಅವಾಗೆಲ್ಲ ವರ್ಕ್ ಅಜ್ಜಿ ಸೀರೆ ಅಂತಾರಲ್ಲ, ಏನದು ಹುಬ್ಳಿ ಸೀರೆ, ಏನು ಅನ್ನಕ್ ಬರೋಲ್ ನನಗ. ಟೋಪ್ ಮುಸ್ಕಿನ್ ಸಾರಿ. ಹುಬ್ಳಿಯರ್ ನಮ್ ದೊಡ್ಡಮ್ಮ ಎಲ್ಲಾರು ಇದ್ದೇ ಉಡ್ತಿದ್ರು. ಇದೆಲ್ಲಾ ವರ್ಕ್. ಇದು ಹ್ಯಾಂಡ್ ವರ್ಕ್ ಇನ್ ಟೈಪ್ ಇದು. ಬಟ್ ಹ್ಯಾಂಡ್ ವರ್ಕ್ ಹೌದಾ ಅಲ್ಲ ಗೊತ್ತಿಲ್ಲ. ಬಟ್ ಇದು ಇವ್ರ ಅಜ್ಜಿದಿದು ಸೀರೆ. ನಾನು ಇಷ್ಟ ಆತಂತ ತಗೊಂಬಂದೆ ನಾನು ಇದನ್ನ. ಈ ತರ ಬಾರ್ಡರ್, ಇದೆಲ್ಲ ವರ್ಕ್. ಸಖತ್ತಾಗಿದೆ ಕಣಮ್ಮ ಡಿಸೈನ್. ಮಾತ್ರ ಎಷ್ಟು ಚೆನ್ನಾಗ್ ಕಾಣಿಸುತ್ತಂದ್ರೆ ಇದು ಸೀರೆ. ಹೌದು, ತುಂಬಾ ಚೆನ್ನಾಗ್ ಕಾಣಿಸುತ್ತೆ. ಇದ್ರ ಬ್ಲೌಸ್ ನಾನೇ ಹೊಲ್ಕೊಂಡಿದ್ದೆ. ಇದು ಕಾಟನ್, ಪ್ಯೂರ್ ಕಾಟನ್ ಇದು. ಮಗ್ಗದ್ ಅಂತಾರಲ್ಲ, ಮಗ್ಗದಾಗ ನೇಯದು ಆತರ. ರೆಡ್ ಕಲರ್ ಬಟ್ ನೋಡಿ ಈ ಕಲರ್ ಎಷ್ಟು ಚೆನ್ನಾಗ್ ಅನ್ಸ್ತಾವ್ ನೋಡ್ ನಂಗೆ. ಯೆಲ್ಲೋ ಕಲರ್ ಒಂದು, ಈ ಕಲರ್ ಒಂದು. ಹೌದು, ಮ್ಯಾಚ್ ಆಗುತ್ತೆ. ಬಹಳ ಇಷ್ಟ. ಇದ್ರಲ್ಲಿ ಲೈನ್ಸ್ ಇದೆ. ಲಿಟಲ್ ಬಿಟ್ ಕಾಣಿಸಲ್ಲ ನಿಮ್ಗೆ, ಬಟ್ ಚೆನ್ನಾಗಿ. ಬಾರ್ಡರ್ ಗ್ರೀನ್ ಬಾರ್ಡರ್ ವಿತ್ ಒಳಗಡೆ ಈ ತರ ಲೈನ್ಸ್ ಇದೆ. ಚೆನ್ನಾಗಿ ಕಾಣಿಸ್ತಿದೆ. ಇದರ ಬ್ಲೌಸ್ ಗ್ರೀನ್, ರೆಡ್ ಕಲರ್. ಇದು ಸೂಪರ್ ಆಗಿ ಕಾಣಿಸುತ್ತೆ. ಲೈಟಿಂಗ್ ಇದ್ರಂತ್ರು ಇದ್ರಾಗ ಎಷ್ಟು ಚಂದ ಕಾಣಿಸ್ತೀನಿ. ಬಿಟ್ರು ಮೈ ಹಚ್ಚಿ ತೆಳ್ಳಕ್ ಕುಂತತಿ ಸಾರಿ. ಇಷ್ಟ ನಂಗಿದು ಸೀರೆ. 1-2 ಸರಿ ಮಾತ್ರ ಹುಟ್ಟಿದೀನಿ, ಬಹಳ ಹುಟ್ಟಿನ ನಾ ಇದನ್ನ. 2 ಸರಿ ಹುಟ್ಟಿರೋದ್ ನಾ ಇದನ್ನ. ಲಾಸ್ಟ್ ಒಂದ್ ಕಾಟನ್ ಸೀರೆ ಇದೆ. ಲಾಸ್ಟ್ ಇದು 1 ಸರಿ ಹುಟ್ಟಿದೀನಿ. ಚೆನ್ನಾಗಿದೆ ಈ ಕಲರ್. ನಿನ್ನ ಹತ್ರ ಕಲರ್ ಸಖತ್ ಕಾಂಬಿನೇಷನ್ ಕಲರ್ಸ್ ಇದೆ. ಒಂದಿದ್ದ ಕಲರ್ ಒಂದ್ ತಗೋತಿರ್ಲಿಲ್ಲ. ಡಿಫ್ರೆಂಟ್ ಕಲರ್ ಇರ್ತಿದ್ದು ನನ್ ಕಡೆ. ಇವಾಗ ಯಾವ ಸೀರೆ ಅಮ್ಮ? ಇದು ನಾನು ನನ್ ಫ್ರೆಂಡ್ಸ್ ನಮ್ಮೂರ್ಗ್ ಹೋದಾಗ ಆಕಿ ಫಸ್ಟ್ ರೇಟ್ ಆಮೇಲೆ ಹೇಳ್ತೀನಿ, ಇದ್ರ ಮೆಮೊರಿ ಹೇಳ್ತೀನಿ. ಎಲ್ಲಿ ಉಟ್ಕೊಂಡ್ ಹೋದ್ರು ಈ ಸೀರೆ ರೇಟ್ ಎಲ್ಲಾರು 1000 ಮೇಲೆ ಹೇಳೋರು. ಇದು ಈ ಸಾರಿ ರೇಟ್. ಇದು ನನ್ ಫೇವ್ರೇಟ್. ಆಕಿ ಒಂದ್ ಕಲರ್ ತಗೊಂಡಿದ್ಲು, ನಾನು ಒಂದ್ ಕಲರ್ ತಗೊಂಡೆ. ಬಟ್ ಎಲ್ಲಾರು ಕೇಳ್ಬಿಟ್ಲಿ ಎಷ್ಟ್ ರೇಟ್ ಇದು ಅಂತ ಕೇಳ್ಬಿಟ್ಲೆ 1000 ಮೇಲೆ ಹೇಳೋರು. ನಾನ್ ಹೇಳ್ಬಿಟ್ಲೆ ಶಾಕ್ ಆಗೋರು. ಎಷ್ಟ್ ಅಂತ ಕಮೆಂಟ್ ಮಾಡ್ರಿ ಅಂತ ಹೇಳ. ಅವ್ರಿಗೆ ಕಮೆಂಟ್ ಮಾಡ್ರಿ ಅಂತ ಹೇಳ, ಏನ ರಿವೀಲ್ ಮಾಡ್ಬಿಲ್ಲ. ಇದ್ರ ಯಾವ ಗಾಬರಿನ ಆಗ್ತಾರ ಅವ್ರು. ಈ ಸಾರಿ ರೇಟ್ ಕೇಳ್ಬಿಟ್ರ ಗಾಬರಿ ಆಗೋಷ್ಟು ಚೆನ್ನಾಗಿದೆ ರೇಟ್. ಸ್ಮೂತಿ ಆಗೈತೆ ನೋಡಕ್ಕೆ. ಶೈನಿಂಗ್ ಐತಿ. ನೋಡಿದ್ರು ಒಂಥರ ರೇಷ್ಮೆ ಸೀರೆ ತರ ಕಳೆ ಐತಿದು. ಇದೆ ಬಾರ್ಡರ್ ಕಾಂಬಿನೇಷನ್ ಎಷ್ಟು ಚೆನ್ನಾಗೈತಿ. ಇದು ಶರಗು ಈ ತರ. ಓಕೆ, ಎಷ್ಟಿರ್ಬೋದು ಹೇಳ್ಬಿಡ್ಲಾ? ಹೇಳ್ಬಿಡ್ಲಾ? ನಾನ್ ಗೆಸ್ ಮಾಡ್ಲಾ? ಚಿಕ್ಕರಿಗೆ ಬೇಡ ಹೇಳೋದು. ನಾ ಗೆಸ್ ಮಾಡ್ಲಾ? 500 ಅಲ್ಲ. ಹೇಳು ಎಷ್ಟು? ಇನ್ನೊಂದೆರಡು ಹೇಳು ನೋಡೋಣ. 300, 600 ಅಲ್ಲ, 150 ಅಲ್ಲ. ಇದ್ರದ್ದು ನಿಜವಾದ ರೇಟ್ ಬಂದು 230 ರೂಪಾಯಿ ಸ್ಯಾರಿ. ಇದು 230. 230. ಓಕೆ. ಇದನ್ನ ಯಾರು ನಂಬ್ತಿದ್ದಿಲ್ಲ. ಎಲ್ಲರೂ 1000-1050 ಹಿಂಗೆಲ್ಲ ಹೇಳೋರು. ಇದ್ರದ್ದು ಅಷ್ಟು ನನ್ ಫೇವ್ರೇಟ್ ಸ್ಯಾರಿ ಇದು. ಉಟ್ಕೊಂಡ್ರ ಹತ್ರ ಮೈ ಮೇಲೆ ಇಷ್ಟು ತೆಳ್ಳು ಕಾಣಿಸ್ತೀನಿ ಅಂದ್ರೆ ಈಗೂ ತೆಳ್ಳು ಕಾಣಿಸ್ತೀನಿ. ಸೀರೆ ಸ್ಯಾರಿ ಕ್ರಶ್. ಇದು ಹಾಫ್ ಬಾಂಧಣಿ ಟೈಪ್ ಬರುತ್ತಿದ್ದು ಸ್ಯಾರಿ. ಡಿಸೈನ್ ಅರ್ಧ ಇಲ್ಲಿಂತ್ರ ಅರ್ಧ ನೀರ್ಗೆಲ್ಲ ಈ ತರ ಡಿಸೈನ್. ಅದಾದ್ಮೇಲೆ ಈ ತರ ಸಿಂಪಲ್ ಡಿಸೈನ್ ಬರುತ್ತೆ. ಈ ತರ ಬರುತ್ತೆ ಅರ್ಧ ಸ್ಯಾರಿ. ಈ ತರ ಡಿಸೈನ್ ಇರೋ ತಗೊಂಡಿದ್ದೆ ನಾನಿದು. ತಗೊಂಡೆ. ಬಟ್ ಒಂದ್ಸರಿನು ಯಾಕಂದ್ರೆ ನೆಟ್ ಟೈಪ್ ಐತಿ ಸಾರಿ. ಎಲ್ಲ ಕೈ ಎಲ್ಲ ಹಂಗ ಕಾಣಿಸುತ್ತೆ. ಹಂಗಾಗಿ ಒಂದ್ಸರಿ ಬಿಟ್ಟೆ ನಾನು. ಅಮ್ಮು ಗುಡ್ಸಿದ್ದೆ, ಆಕಿನೂ ಇಷ್ಟ ಪಡ್ಲಿಲ್ಲ. ಹಂಗಾಗಿ ಹೊಸ ಶೋರೂಮ್ ಪೀಸ್ ಕುಂತ ಕುಂತ್ಬಿಟ್ಟಿದ್ದು ಮನೆ. ಇದು ಒಂದು ಸಾರಿ. ಇದು ಕ್ರಶ್ ಟೈಪ್ ಸೀರೆ. ಇದು ಪ್ಲೇನ್. ಇದು ಮೆತ್ತಗಿರೋ ಸೀರೆ ಅಂತ ತಗೊಂಡೆ.
ಫುಲ್ ಪ್ಲೇನ್, ಇದ್ರೊಳಗೆ ಏನ್ ಡಿಸೈನ್ ಇಲ್ಲ ಏನಿಲ್ಲ. ವರ್ಕ್ ಮಾಡ್ಬೇಕಂತ ಹೇಳಿ ತಗೊಂಡಿದ್ ಸ್ಯಾರಿ ಇದು, ಬಟ್ ವರ್ಕು ಮಾಡ್ಲಿಲ್ಲ, ಬ್ಲೌಸು ಹೊಲಿಸ್ಲಿಲ್ಲ. ವೈಟ್ ಬ್ಲೌಸ್ ಹಾಕೊಂಡ್ ಉಟ್ಕೊಂಡ್ರಿ ಇಷ್ಟು ಟಾಪ್ ಕುಂದಿರ್ತೀವಿ, ಒಂಥರ ಹಳ್ಳಿ ಹತ್ತಿ ತರ ಐತಿದ್. ಮೈ ಮೇಲೆ ಹತ್ತಿ ಬಟ್ಟಿ ಉಟ್ಕೊಂಡಂಗ ಆಗುತ್ತೆ. ನನ್ ಫೇವ್ರೆಟ್ ಗೈಸ್ ಇದು ಆಕ್ಚುಲಿ, ನನ್ ಸಖತ್ತಾಗಿ ಇಷ್ಟ. ಅದು ಅಷ್ಟು ಸಖತ್ತಾಗಿದೆ ಅಂದ್ರೆ ಹೇಳಕ್ ಆಗಲ್ಲ. ಕೆಲವೊಂದು ವಿಡಿಯೋಸ್ ಮಾಡಿದೀನಿ ಅದ್ರಲ್ಲಿ ನಾನು. ಲೈಟ್ ವೇಟ್ ಸಖತ್ತಾಗಿದೆ, ನನ್ ಫೇವ್ರೆಟ್ ಸೀರೆ ಅದು. ಪ್ಲೇನ್ ಇದೆ, ಸ್ಟ್ರೈಪ್ಡ್ ಲೈನ್ಸ್, ಸಖತ್ತಾಗಿದೆ ಅದು. ಈಗ ನೆಕ್ಸ್ಟ್ ಯಾವ ಸೀರೆ? ಇದು ಒಂಥರ ಸಿಲ್ಕ್ ಟೈಪ್ ಇವು ಎಲ್ಲ. ಸಿಲ್ಕಾ? ಇದು ಸಿಲ್ಕ್, ಇದು ಹೆವಿ ಬಾರ್ಡರ್. ಇದು ಇದನ್ನು ಉಡಾಕ ಆಗೋದಿಲ್ಲ, ಇದು ಅಷ್ಟು ಹೆವಿ ಐತಿ ಬಾರ್ಡರ್. ಅದ ಈ ತರ ಬಾರ್ಡರ್ ಇಷ್ಟು ದಪ್ಪ ಅಂದ್ರ ದಪ್ಪ, ಮೈ ಮೇಲೆ ಇಷ್ಟ ಅಗ್ಲ ಕೊಡ್ತೈತಿ ಇದು. ಬಟ್ ಚಂದ ಐತಿ ಸಾರಿ ಮಾತ್ರ, ಬಾಳ ಚೆನ್ನಾಗಿ. ಹೌದು, ಉಟ್ಕೊಂಡ್ರೆ ಫುಲ್ ಲುಕ್ ಕಾಣಿಸುತ್ತೆ. ಭಾರಿ ಹಾಫ್ ಡಿಸೈನ್ ಈ ತರ ಸೆರಗು, ಅರ್ಧ ಈ ಕಡೆ ನೀರ್ಗಿ ಕಡೆ ಎಲ್ಲಾ ಈ ತರ ಮ್ಯಾಂಗೋ ಡಿಸೈನ್. ಬಾಳ ಸಖತ್ ಐತಿ ಇದು, ಗ್ರ್ಯಾಂಡ್ ಸ್ಯಾರಿ. ಬಟ್ ಉಡಾಕ್ ಆಗಲ್ಲ, ಹೌದು ದಪ್ಪ ಐತಿ. ನಾನು ರಕ್ಷಾಬಂಧನ ಕೊಟ್ಟಿದ್ದೆ, ಫೋಟೋಸ್ ನೋಡಿರ್ಬೋದು, ಇನ್ಸ್ಟಾಗ್ರಾಮ್ ಅಲ್ಲಿ ಇದೆ. ಇದು ಬ್ಲೌಸ್ ಹೆವಿ ಸಾರಿ ಅಂದ್ರೆ ಇದು. ಅಷ್ಟು ಲುಕ್ ಕಾಣಿಸುತ್ತೆ. ಪರ್ಪಲಿಶ್ ಕಲರ್, ಡಾರ್ಕ್ ಪರ್ಪಲ್. ಇದು ಇದು ಮೆಮೊರಿ ಬಾಳ ಐತಿ. ಇದು ಪೊಲೀಸ್ ಸೀರೆ ಗೈಸ್, ಇದು ಪೊಲೀಸ್ ಸೀರೆ. ಮೈಸೂರಿನಲ್ಲಿ ಬಾಳ್ ಜಗ್ಗಿ ಅಂಗಡಿ ಅಡ್ಡಾಡ್ ಹುಡುಕಾಡ್ದೆ. ಇವ್ರಪ್ಪಾಜಿಗೆ ಹುಡುಕು ಅಂದೆ, ನಾ ಸೀರೆ ಹುಡುಕಕ್ ಆಗಲ್ಲ ನಂಗ ಅಂತಂದ್ರ. ನಾನ ಇದು ಇಷ್ಟಪಟ್ಟು ತಗೊಂಡೆ. ಬಟ್ ಉಟ್ರ ಮೈ ಮೇಲೆ ಮಾತ್ರ ಬಾಳ ಚೆನ್ನಾಗ್ ಕುಂದ್ರತಿ, ಮೆತ್ತಗೈತಿ. ಬಟ್ ಉಟ್ಕೊಂಡ್ರ ನನ್ ಮಗ ಪೊಲೀಸ್ ಅಮ್ಮ, ಪೊಲೀಸ್ ನೀನು ಹಂಗ ಕಾಣಿಸ್ತೀಯ. ಡಿಸೈನ್ ನೋಡಿ ಹೆಂಗಿದೆ, ಕಲರ್ ಯೂನಿಕ್ ಆಗಿತ್ ಮಮ್ಮಿ. ಕಲರ್ ಯೂನಿಕ್ ಕಲರ್ ಹುಡ್ಕಿತೀನಿ ನಾನು, ಹುಡುಕಿದ್ರೆ. ಬಟ್ ನೋಡ್ರಿಗೆ ಇದೇನ್ ಚೆನ್ನಾಗೈತ್ ಬಿಡ ಅಂತ. ಇದು ಒಂದು ಹುಬ್ಳ್ಯಾಗ ತಗೊಂಡಿದ್ದು ಸೀರೆ. ಇದು ಜಗ್ಗಿ ಹುಟ್ಟಿನಿ. ಇದು ಮನಿ ಓಪನಿಂಗಿಗೆ ಹುಟ್ಟೆ, ಪೂಜಾ ಕುಟ್ಟೆ, ನಾನು ಹುಟ್ಟಿದೀನಿ. ಇಷ್ಟ ಯಾವ ಸ್ಯಾರಿ ತಗೊಳ್ಳಿ ಫ್ರೆಂಡ್ಸ್, ನಾನು ಬರೀ ಮೆತ್ತನ್ವೆ ಹಿಂಗ್ ಇಡ್ಕೊಂಡ್ರೆ ಹಿಂಗ ಮೈಗೆ ಅಂಟ್ಕೋಬೇಕು ಆ ತರ ಸೀರೆ ಮಾತ್ರ ತಗೊಳೋದ್ ನಾನು. ದಪ್ಪ ಉಬ್ಬಿ ನಿಂತ್ರ ನಾನು ಒಟ್ಟೆ ಉಡೋದೇ ಇಲ್ಲ ಆ ಸೀರೆ, ಹಂಗ ಇಟ್ಬಿಡ್ತೀನಿ. ಇದು ಹಂಗ ಎಷ್ಟ್ ಬೇಕಾದಷ್ಟು ಉಡು, ಬೆಳಗ್ಗಿಂತ್ರ ಸಾಯಂಕಾಲ ಮಾಡಿ ಉಟ್ರುನು ಅಷ್ಟು ಚೆನ್ನಾಗಿ ಕುಂದಿರ್ತತಿ ಇದು ಸೀರೆ ನಂಗೆ. ಬಾರ್ಡರ್ ಫೇವ್ರೇಟ್ ಕಲರ್ ಇದು. ಬಾರ್ಡರ್ ಹೆಂಗಿದೆ ನೋಡಿ, ಸಖತ್ ಆಗೈತಲ್ಲ ಬಾರ್ಡರ್. ಬಟ್ ಅರ್ಶಿನ ಶಾಸ್ತ್ರ ಉಡಾಕ ಇದು ನೆನಪಾಗ್ಲಿಲ್ಲ ನಂಗೆ. ಬಾಳ ಸರಿ ಹುಟ್ಟಿನಂದು ಹೊಸ ಸೀರೆ ಉಟ್ಕೊಂಡಿದ್ದೆ ನಾನು, ಅರ್ಶಿನ ಕಲರ್ ಉಟ್ಕೊಂಡಿದ್ದೆ. ಇದು ಯೆಲ್ಲೋ ಕಲರ್. ಹೌದು, ಒಂದು ಫೇವ್ರೇಟ್ ಇದು. ಇದು ನಮ್ಮ ಅಮ್ಮ ಜಾಬ್ ಮಾಡ್ಬೇಕ ನಂಗೆ ಕೊಡ್ಸಿ ಸಾರಿ ಇದು. ಅಲ್ವಾ? ಲಕ್ಷ್ಮೀ ಪೂಜಾಕ್ ಅಂತ ಹೇಳಿ ಈ ತರ ಜಗ್ಗಿ ಟ್ರೆಂಡಿಂಗ್ ಇತ್ತು. ಎಲ್ಲರ ಮೈ ಮೇಲೂ ಇದೆ, ನಂಗೆ ಒಂಥರ ಬಿಡೋದು ಉಟ್ಕೊಳಕ್. ಆಲ್ಮೋಸ್ಟ್ ಎಲ್ಲರೂ ಇದನ್ನ ಉಟ್ಕೊತಿದ್ರು. ಹಂಗಾಗಿದ್ದು ಬಾಳ ಉಟ್ಟು ಏನ್ ಮಾಡಿ. ನಮ್ಮ ಮಮ್ಮಿ ಒಂದ್ ಸೀಕ್ರೆಟ್ ಹೇಳ್ತೀನಿ ಕೇಳಿಸ್ಕೊಳ್ರಿ. ಯಾರ್ ಎಲ್ಲಾರು ಅದೇ ತರದ್ ಉಟ್ಕೊಂಡಿರ್ತಾರೋ ನಮ್ಮ ಮಮ್ಮಿ ಉಟ್ಕೊಳಕ್ ಇಷ್ಟಪಡಲ್ಲ. ಎಲ್ಲಾರು ಒಂದೇ ತರ ಉಟ್ಕೊಂಡಾಗ ನಮ್ಮ ಮಮ್ಮಿ ಡಿಫ್ರೆಂಟ್ ಆಗಿ ಉಟ್ಕೊಂಡಿರ್ಬೇಕು. ಇಲ್ಲಾಂದ್ರೆ ಬೇರೆ ಚೇಂಜ್ ಮಾಡ್ಬಿಡ್ತಾರ ಅದನ್ನ, ಆ ತರ ಹಂಗ್ ಮಾಡ್ಕೊಂಡ್ಬಿಡ್ತಾರೆ. ಸೊ ಅವ್ರಿಗೆ ಎಲ್ಲಾರು ಹುಟ್ಟಿರೋಂಥದ್ದು, ಎಲ್ಲಾರು ಇರೋಂಥದ್ದು, ಎಲ್ಲಾರ ಟೇಸ್ಟ್ ನಮ್ಮ ಮಮ್ಮಿಗೆ ಇಷ್ಟ ಆಗಲ್ಲ ಅಲ್ಲೇನಮ್ಮ? ಹೌದು, ನಂಗೆ ಯಾರು ಹುಟ್ಟಿದ ಸೀರೆ ಒಂಥರ ಎಲ್ಲಾರು ಸಿಮಿಲರ್ ಕಂಡು ತರ ಹೋಗಿ ಬಿಚ್ಚಿ ಆ ಸೀರೆ ಮತ್ತೆ ಉಡಾಕ ಹೋಗಲ್ಲ. ಎಲ್ಲಿ ಪಬ್ಲಿಕ್ ನಾಗ ಹುಟ್ಟಿದ್ ನೋಡ್ದೆ ಅಂದ್ರ ನಾವ್ ಉಡಲ್ಲ. ನಮ್ ಕಾಕ ಕೊಡ್ಸಿದೀವಿ ಮದ್ವಿಗೆ, ಚೆನ್ನಾಗೈತಿ. ಬಟ್ ಉಡಂಗ ಆಗಲ್ಲ, ಫುಲ್ ದಪ್ಪ ಮೈ ಮೇಲೆ. ಬಟ್ ಸಿಲ್ಕ್ ಅಲ್ಲ ಅನ್ಕೊಂತೀನಿ ನಾನು. ಇದು ಹಂಗ ಸಾದಾ ಸೀರಿನ, ಬಟ್ ಚೆನ್ನಾಗೈತಿ. ಡಿಸೈನ್ ಎಲ್ಲಾ ಇದೆಲ್ಲ ಒಳಗೆಲ್ಲ ಹಾಫ್ ಈ ತರ ಐತಿ. ಹಾಫ್ ಈ ಕಲರ್ ಬರುತ್ತ. ಹೌದು, ಎಲ್ಲೋ ಇನ್ ಹಾಫ್ ಗ್ರೀನ್ ಬರ್ತೈತಿ. ಗ್ರೀನ್ ರೆಡ್ ಐತಿ. ಶೈನಿಂಗ್ ಡಿಸೈನ್ ಐತೆ. ಬಟ್ ಎಂಗೇಜ್ಮೆಂಟ್ ಹಿಂದಿನ ದಿನ ಉಟ್ಟೈತೆ ನಾನು ಇದು. ನಿಮ್ ಕಡ್ಗ ಅದೆಲ್ಲ ಹಾಕಿದ್ನಲ್ಲ, ಉಟ್ಕೊಂಡಿನಿ. ಇದು ಐತಿ ಫೋಟೋ ಇದ್ರೊಳಗ.